ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ. ಸುರಪುರ ತಾಲೂಕಿನ ಆಲಾಳ ಗ್ರಾಮದ ಸಮೀಪ ಕೆಂಬಾವಿಯಿಂದ ತಾಳಿಕೋಟೆ ಹೊರಡುವ ಬಸ್ ಪಲ್ಟಿಯಾಗಿದೆ. ಈ ಬಸ್ ಪಲ್ಟಿಯಾಗುವುದಕ್ಕೆ ನೇರ ಕಾರಣ ಡ್ರೈವರ್ ಕೆಂಬಾವಿಯಿಂದ ಬರುವಾಗ ಬಸ್ನಲ್ಲಿದ್ದ ಪ್ರಯಾಣಿಕರು ಚಾಲಕನ ಚಲನೆಯನ್ನ ಕಂಡು ಸರ್ ಸ್ವಲ್ಪ ನಿಧಾನ ಸರಿಯಾಗಿ ವಾಹನ ಚಲಾಯಿಸಿ ಎಂದು ಹೇಳಿದರು. ಆದರೂ ಕೂಡ ಅವರ ಮಾತಿಗೆ ಕಿವಿಗೊಡದೇ ಇದ್ರು. ಮತ್ತೆ ಸರ್ ಸಣ್ಣ ಪುಟ್ಟ ಮಕ್ಕಳು, ವಿದ್ಯಾರ್ಥಿಗಳು, ವಯಸ್ಸಾದ ಅಜ್ಜ ಅಜ್ಜಿಯರು ಸಾವಕಾಶ ಎಂದರು. ಹಾಗೆ ಚಲಾಯಿಸಿ ಆಳಾಳ ಸಮೀಪ ಬಸ್ ಬಿದ್ದು ಸುಮಾರು ಜನರಿಗೆ ಗಾಯ, ಪೆಟ್ಟುಗಳು ಮತ್ತು ಹಲವಾರು ಜನರಿಗೆ ಕೈಕಾಲು ಮುರಿದಿವೆ. ಹಾಗೆಯೇ ತಕ್ಷಣ ಆಂಬ್ಯುಲೆನ್ಸ್ ಬಂದು ಗಾಯಾಳುಗಳಾದ ಪ್ರತಿಯೊಬ್ಬರನ್ನ ಆಸ್ಪತ್ರೆಗೆ ಕಳುಹಿಸಲಾಯಿತು. ಈ ಆಕ್ಸಿಡೆಂಟ್ ಆಗಲು ಕಾರಣ ಸರ್ಕಾರ. ಮೂಲ ಕಾರಣ ಮದ್ಯಪಾನ ಮಾಡಿ ಡ್ರೈವರ್ ಮಾಡ್ತಾ ಬಂದಿದ್ದು ಬಸ್ ಡ್ರೈವರ್ ಆದರೆ ಅದನ್ನ ಮಾರಾಟ ಮಾಡುತ್ತಿರುವವರು ಸರ್ಕಾರ ಎಂದು ವಿದ್ಯಾರ್ಥಿಯೊಬ್ಬ ತನ್ನ ಆಕ್ರೋಶ ಹೊರಹಾಕಿದ್ದಾನೆ. ಸರ್ಕಾರದವರು ಯಾರು ಮದ್ಯಪಾನದಿಂದ ಇವ್ರು ಸರ್ಕಾರ ನಡೆಸ್ಕೊಳಕತ್ತಾರ, ಅದನ್ನ ಬಂದ್ ಮಾಡೋವರೆಗೂ ಇವರು ನಮ್ಮ ನೆಮ್ಮದಿ ಇಲ್ಲ. ನಮ್ಮ ಹೆಣ್ಣು ಮಕ್ಕಳದು ಈಗ ಸತ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರೆ ಏನು ಬಾರ್ ಓನರ್ಗಳು ರೊಕ್ಕ ಕೊಡ್ತಿದ್ರು, ಏನು ಗೌರ್ಮೆಂಟ್ ಇದಕ್ಕೆ ಪರಿಹಾರ ಕೊಡ್ತಿತ್ತು. ಇದಕ್ಕೆ ಯಾವ ಎಚ್ಚೆತ್ತುಗಳಿಲ್ಲ. ಮದ್ಯಪಾನ ಏನದ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಬಂದ್ ಆಗ್ಬೇಕು. ಬಂದ್ ಆಗ್ಲಿಕ್ಕಂದ್ರೆ ನಾವು ವಿದ್ಯಾರ್ಥಿಗಳು ಏನು ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅದೆಲ್ಲ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಬ್ಯೂರೋ ರಿಪೋರ್ಟ್ ಶೇಖಪ್ಪ ಮಾದರ್, ಭಾರತ ವೈಭವ ನ್ಯೂಸ್, ಸುರಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.